ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ತ್ರಿಭುಜಗಳು ಎಂಬ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ. ಅದರಲ್ಲಿ ನಾವು ಇವತ್ತು ಅಭ್ಯಾಸ 2.2ರ ಎರಡನೇ ಪ್ರಶ್ನೆಯನ್ನು ನಾವು ಇವತ್ತು ಬಿಡಿಸೋಣ. ಎರಡನೇ ಪ್ರಶ್ನೆ ಏನು ಕೇಳಿದಾರಂತಂದ್ರೆ, ಅವರು ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಮತ್ತು ಪಿ ಆರ್ ಗಳ ಮೇಲಿನ ಬಿಂದುಗಳು ಕೆಳಗಿನ ಪ್ರತಿ ಸಂದರ್ಭಗಳಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೇ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಈ ಮೂರು ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಕೊಟ್ಟವ್ರು ಏನಂತ ಕೇಳಿದ್ದಾರೆ ಅಂದ್ರೆ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಅವ್ರು ಏನಂತ ಕೇಳಿದ್ದಾರೆ, ಒಂದು ತ್ರಿಭುಜ ತಗೊಂಡಿದ್ದೀನಿ ನಾನು. ತ್ರಿಭುಜ ಪಿ ಕ್ಯೂ ಆರ್ ಅಂತ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ಪಿ ಕ್ಯೂ ಮತ್ತು ಪಿ ಆರ್ ಗಳ ಮೇಲಿನ ಬಿಂದುಗಳು ಯಾವ್ಯಾವ ಅಂತ ಕೊಟ್ಟಿದ್ದಾರೆ. ಅವರು ಇ ಮತ್ತು ಎಫ್ ಗಳು ಏನಂತ ಕೊಟ್ಟಿದ್ದಾರೆ, ಪಿ ಕ್ಯೂ ಮತ್ತು ಪಿ ಆರ್ ಗಳ ಮೇಲಿನ ಬಿಂದುಗಳು ಅಂತ ಕೊಟ್ಟಿದ್ದಾರೆ. ನಾನು ಅದನ್ನ ಇಲ್ಲಿ ಡೈಗ್ರಾಮ್ ತಕೊಂಡಿದ್ದೀನಿ. ಈಗ ಏನಂತ ಕೇಳಿದ್ದಾರೆ ಅವರು, ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೇ ಪರೀಕ್ಷಿಸಿ ಅಂತ ಅವ್ರು ಹೇಳಿದ್ದಾರೆ. ಈಗ ಇ ಎಫ್ ಸಮಾಂತರ ಕ್ಯೂ ಆರ್ ಆಗ್ಬೇಕಂದ್ರೆ ಇವುಗಳ ಅನುಪಾತಗಳೇನಾಗಿರ್ಬೇಕು, ಸಮ ಇರಬೇಕು. ಒಂದು ವೇಳೆ ಅನುಪಾತಗಳು ಸಮ ಇದ್ರೆ ನಾವು ಏನಂತ ಬರೀಬೇಕು, ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಅಂತ ಬರೆಯೋಣ. ಒಂದು ವೇಳೆ ಅನುಪಾತಗಳು ಸಮ ಇರಲಿಲ್ಲ ಅಂತಂದ್ರೆ ನಾವೇನು ಬರೆಯೋಣ, ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿಲ್ಲ ಅಂತ ಹೇಳಿ ಬರಿಬೇಕು. ಈಗ ನಾವು ಮೊದಲನೇ ಪ್ರಶ್ನೆಯನ್ನ ತಗೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನೋಡಿ, ಮೊದಲನೇ ಪ್ರಶ್ನೆಯನ್ನ ಬಿಡಿಸ್ತಾ ಇದ್ದೀನಿ. ಈಗ ನಾವು ಏನ್ ಮಾಡೋಣ ಅಂದ್ರೆ, ಇಲ್ಲಿ ತೇಲ್ಸ್ನ ಪ್ರಮೇಯದ ಪ್ರಕಾರ ಈಗ ನೋಡಿ, ತೇಲ್ಸ್ನ ಪ್ರಮೇಯದ ಪ್ರಕಾರ PE ಡಿವೈಡೆಡ್ ಬೈ ಇ ಕ್ಯೂ ಆಗುತ್ತೆ. PE ಡಿವೈಡೆಡ್ ಬೈ ಇ ಕ್ಯೂ ಈಸ್ ಈಕ್ವಲ್ ಟು PF ಡಿವೈಡೆಡ್ ಬೈ ಎಫ್ ಆರ್ ಆಗುತ್ತೆ. PF ಡಿವೈಡೆಡ್ ಬೈ ಎಫ್ ಆರ್ ಆಗುತ್ತೆ. PF ಡಿವೈಡೆಡ್ ಬೈ ಏನಾಗುತ್ತೆ, ಎಫ್ ಆರ್ ಆಗುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, PE ಅಂದ್ರೆ ಏನು ಕೊಟ್ಟಿದ್ದಾರೆ, 3.9 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇ ಕ್ಯೂ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು PF ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 3.6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೇನು ಎಫ್ ಆರ್ ಅಥವಾ ಆರ್ ಎಫ್ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ, 2.4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ನೋಡಿ, 3 ಇಲ್ಲಿ ಪಾಯಿಂಟ್, 3 9, 12 24 ಪಾಯಿಂಟ್, 12 36. ಈಗ ಎಷ್ಟು ಬಂತು ನಮಗೆ, 1.3 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು 0.3 ಡಿವೈಡೆಡ್ ಬೈ 0.2 ಬಂತು. ಇದನ್ನು ನಾವೀಗ ಏನು ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 1.3 ಇಂಟು 0.2 ಈಸ್ ಈಕ್ವಲ್ ಟು 0.3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 0.2 ಇಂಟು 1.3 ಈಸ್ ಈಕ್ವಲ್ ಟು 0.3 ಇಂಟು 1 ಮಾಡಿದಾಗ ಎಷ್ಟು ಬರುತ್ತೆ. ಈಗ ನೋಡಿ, 1.3 ಇಂಟು 0.2 ಮಾಡಿದಾಗ ಎಷ್ಟು ಬರುತ್ತೆ ನಮಗೆ, ಎಷ್ಟು 0.26 ಅಂತ ನಮಗೆ ಬರುತ್ತೆ. ಇದೇನು 0.13 26 ಎಷ್ಟು ಪಾಯಿಂಟ್ ಇದಾವೆ, 1 ಪಾಯಿಂಟ್ ಇದೆ, 2 ಪಾಯಿಂಟ್ ಇದೆ. ಅದಕ್ಕಾಗಿ ನಾನೇನು ಎರಡು ಸಂಖ್ಯೆಗಳು ಬಿಟ್ಟು ಪಾಯಿಂಟ್ ಕೊಟ್ಟು 0 ತಗೊಂಡಿದ್ದೀನಿ. ಈಗ ನೋಡಿ, 0.3 ಇಂಟು 1 ಅಂದರೆ 0.3 ಬರುತ್ತೆ. ಇವೇನಾಗಿದ್ದಾವೆ, ಈಗ ಅನುಪಾತಗಳು ಈಕ್ವಲ್ ಆಗಿಲ್ಲ. ಅಂದರೆ ಏನು, ಇದೇನು ಒಂದನೇ ಪ್ರಶ್ನೆಯಲ್ಲಿ ಏನು, ಇ ಎಫ್ ಇದು ಕ್ಯೂ ಆರ್ಗೆ ಸಮಾಂತರವಾಗಿಲ್ಲ ಅಂತ ಹೇಳಿ ಬರಿಬಹುದು. ಇ ಎಫ್ ಇದು ಕ್ಯೂ ಆರ್ಗೆ ಸಮಾಂತರ ಆಗಿಲ್ಲ, ಇದರಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ. ಈಗ ನೋಡಿ, ಈಗ ಏನ್ ಮಾಡೋಣ ಅಂದ್ರೆ, ನಾವು ಎರಡನೇ ಪ್ರಶ್ನೆಯನ್ನ ನಾವು ಬಿಡಿಸೋಣ. ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅವರು, ಎರಡನೇ ಪ್ರಶ್ನೆಯಲ್ಲೂ ಏನ್ ಕೇಳಿದ್ದಾರೆ ಅವರು, ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆಯೇ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, PE ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. QE ಎಷ್ಟು ಕೊಟ್ಟಿದ್ದಾರೆ, 4.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. PF ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. RF ಎಷ್ಟು ಕೊಟ್ಟಿದ್ದಾರೆ, 9 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕು, ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಅಂತ ಪರೀಕ್ಷಿಸಬೇಕಂದ್ರೆ ಏನು, ಇವುಗಳ ಅನುಪಾತಗಳನ್ನು ನಾವು ಬರ್ಕೋಬೇಕು. ಈಗ ಅನುಪಾತಗಳಂದ್ರೆ ಏನು, ತೇಲ್ಸ್ನ ಎರಡನೇ ಲೆಕ್ಕ ಬಿಡಿಸ್ತಾ ಇದ್ದೀನಿ. ತೇಲ್ಸ್ನ ಪ್ರಮೇಯದ ಪ್ರಕಾರ ಏನಪ್ಪ ಅಂದ್ರೆ, PE ಸಮಾಂತರ ಇ ಕ್ಯೂ ಬರುತ್ತೆ, PF ಸಮಾಂತರ ಎಫ್ ಆರ್ ಬರುತ್ತಲ್ಲ, ಇದನ್ನ ನಾನು ಬರೆದಿದ್ದೀನಿ. ಸಾರಿ, PE ಡಿವೈಡೆಡ್ ಬೈ ಇ ಕ್ಯೂ ಈಸ್ ಈಕ್ವಲ್ ಟು PF ಡಿವೈಡೆಡ್ ಬೈ ಎಫ್ ಆರ್ ಅಂತ ನಾನು ಬರ್ಕೊಂಡಿದ್ದೀನಿ. PE ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು, ಎರಡನೇ ಲೆಕ್ಕದಲ್ಲಿ 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ QE ಅಥವಾ ಇ ಕ್ಯೂ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 4.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ PF ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬರ್ಕೊಂಡೆ. ಆಮೇಲೆ RF ಅಥವಾ ಎಫ್ ಆರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 9 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ಏನು ಮಾಡೋಣ, ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಣ. ಏನಾಗುತ್ತೆ, 9 ಇಂಟು 4 ಈಸ್ ಈಕ್ವಲ್ ಟು 8 ಇಂಟು 4.5 ಆಗುತ್ತೆ. ಈಗ ನೋಡಿ, 9 4 ಎಷ್ಟು, 36 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ
4.5 ಇಂಟು 8 ಮಾಡಿದಾಗ ಎಷ್ಟು ಬರುತ್ತೆ? 8 5 40, 8 4 32 36. ಎಷ್ಟು ಬಂತು? 8 ಇಂಟು 4.5 ಮಾಡಿದಾಗ ಎಷ್ಟು ಬರುತ್ತೆ? ನಮಗೆ 36 ಬರುತ್ತೆ. ಅಂದ್ರೆ ಏನು? ಈ ಅನುಪಾತಗಳು ಏನಿದಾವೆ ಇಲ್ಲಿ ಸಮ ಇದಾವೆ. ಅಂದ್ರೆ ಇದೇನಾಯ್ತು? EF ಸಮಾಂತರ QR ಆಗಿದೆ ಅಂತ ಹೇಳಿ ನಾವು ಬರಿಬಹುದು. EF ಸಮಾಂತರ QR ಆಗಿದೆ ಅಂತ ಹೇಳಿ ನಾವು ಎರಡನೇ ಲೆಕ್ಕವನ್ನು ನಾವೇನ್ ಮಾಡಬಹುದು? ಬರಿಬಹುದು. ಈಗ ಮೂರನೇ ಲೆಕ್ಕ ನೋಡೋಣ. ಮೂರನೇ ಲೆಕ್ಕ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ನೋಡ್ರಿ ಇಲ್ಲಿ. ಮೂರನೇ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅವರು PQ ಕೊಟ್ಟಿದ್ದಾರೆ, ಆಮೇಲೆ PE ಕೊಟ್ಟಿದ್ದಾರೆ, ಆದ್ರೆ EQ ಕೊಟ್ಟಿಲ್ಲ. ಆಮೇಲೆ ಏನ್ ಕೊಟ್ಟಿದ್ದಾರೆ ಅವರು? PR ಕೊಟ್ಟಿದ್ದಾರೆ, PF ಕೊಟ್ಟಿದ್ದಾರೆ, ಆದ್ರೆ FR ನಮಗೆ ಕೊಟ್ಟಿಲ್ಲ. ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಮೂರನೇ ಲೆಕ್ಕದಲ್ಲಿ ಕೂಡ ನಾವು ತೇಲ್ಸ್ನ ಪ್ರಮೇಯನ ಅಪ್ಲೈ ಮಾಡ್ಬೋದು. ಮೂರನೇ ಲೆಕ್ಕದಲ್ಲಿ ನಾವು ತೇಲ್ಸ್ನ ಪ್ರಮೇಯನ ಅಪ್ಲೈ ಹೆಂಗ್ ಮಾಡ್ಬೋದು ಅಂದ್ರೆ ನಾವು ಮೊದಲು ಹೆಂಗ್ ಮಾಡ್ತಿದ್ವಿ ಅಂತಂದ್ರೆ ತೇಲ್ಸ್ನ ಪ್ರಮೇಯವನ್ನ PE ಡಿವೈಡೆಡ್ ಬೈ EQ PA ಇಸ್ ಈಕ್ವಲ್ ಟು PF ಡಿವೈಡೆಡ್ ಬೈ FR ಅಂತ ಅಪ್ಲೈ ಮಾಡ್ತಿದ್ವಿ. ತೇಲ್ಸ್ನ ಪ್ರಮೇಯವನ್ನ ನಾವು ಹೆಂಗ್ ಅಪ್ಲೈ ಮಾಡ್ಬೋದು? ಈಗ ಹೇಳ್ತೀನಲ್ಲ, ಈ ತರಾನು ಏನ್ ಮಾಡ್ಬೋದು? ಅಪ್ಲೈ ಮಾಡ್ಬೋದು. ಹೇಗಂತಂದ್ರೆ PQ divided by PQ divided by PE is equal to PR divided by FR. ಹೆಂಗೆ ಅಪ್ಲೈ ಮಾಡ್ಬೋದು? ನಾನು ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡಿ. ಮೊದಲು ಹೆಂಗೆ ಅಪ್ಲೈ ಮಾಡಿದ್ವಿ ನಾವು ತೇಲ್ಸ್ನ ಪ್ರಮೇಯವನ್ನ? PE divided by EQ is equal to PF divided by FR ಅಂತ ನಾವು ಮೊದಲ ಎರಡು ಲೆಕ್ಕದಲ್ಲಿ ನಾವು ಅಪ್ಲೈ ಮಾಡಿದ್ವಿ. ಅದನ್ನ ನಾವು ಥಿಯರಮ್ಸ್ ಅಲ್ಲೂ ನೋಡಿದೀವಿ. ಈಗ ನೋಡಿ, ತೇಲ್ಸ್ನ ಪ್ರಮೇಯವನ್ನ ಹೀಗೂ ಅಪ್ಲೈ ಮಾಡ್ಬೋದು. ಹೆಂಗಂತಂದ್ರೆ PQ divided by PE ಮತ್ತೆ PR divided by FR ಅಂತೂ ನಾವು ಏನು ಮಾಡ್ಬೋದು? ತೇಲ್ಸ್ನ ಪ್ರಮೇಯವನ್ನ ಹೀಗೂ ಕೂಡ ನಾವು ಬರಿಬಹುದು ಅಂತ ಹೇಳ್ಬೋದು. PQ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು? 1.28 ಸೆಂಟಿಮೀಟರ್ ಕೊಟ್ಟಿದ್ದಾರೆ. PE ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 0.18 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, PR ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 2.56 ಕೊಟ್ಟಿದ್ದಾರೆ. ಆಮೇಲೆ FR ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು? ಸಾರಿ, ಏನಿದು? PR ಡಿವೈಡೆಡ್ ಬೈ ಏನ್ ಬರುತ್ತೆ? PF ಬರುತ್ತೆ. ಇಲ್ಲಿ ನೋಡಿ, ಇನ್ನೊಂದ್ಸರ್ತಿ ಹೇಳ್ತೀನಿ. PQ ಡಿವೈಡೆಡ್ ಬೈ PE ಅಂತ ಬರಿಬಹುದು, PR ಡಿವೈಡೆಡ್ ಬೈ PF ಅಂತ ಬರಿಬಹುದು. ಇಲ್ಲಿ ತಪ್ಪಾಗಿತ್ತು, ಇಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನಾವು ತೇಲ್ಸ್ನ ಪ್ರಮೇಯವನ್ನ ಮೊದಲನೇದಾಗಿ ಹೆಂಗೆ ಅಪ್ಲೈ ಮಾಡಿದ್ವಿ? PE ಡಿವೈಡೆಡ್ ಬೈ EQ ಅಂತ ಅಪ್ಲೈ ಮಾಡಿದ್ವಿ, PF ಡಿವೈಡೆಡ್ ಬೈ FR ಅಂತ ಅಪ್ಲೈ ಮಾಡಿದ್ವಿ. ತೇಲ್ಸ್ನ ಪ್ರಮೇಯವನ್ನ ಈಗ ಹೆಂಗೆ ಅಪ್ಲೈ ಮಾಡ್ಬೋದು ಅಂದ್ರೆ ಹಿಂಗೂ ಬರಿಬಹುದು. ತೇಲ್ಸ್ನ ಪ್ರಮೇಯವನ್ನ ಹೆಂಗಂದ್ರೆ PQ ಡಿವೈಡೆಡ್ ಬೈ PE ಅಂತ ಬರಿಬಹುದು, PR ಡಿವೈಡೆಡ್ ಬೈ PF ಅಂತ ನಾವು ಬರಿಬಹುದು. PF ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? 0.36 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಏನು ಮಾಡೋಣ? ಈಗ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ 1.28 ಸೆಂಟಿಮೀಟರ್ ಅಂದ್ರೆ ಎಷ್ಟು ಬರುತ್ತೆ? 1.28 ಅಂದ್ರೆ 128 ಡಿವೈಡೆಡ್ ಬೈ 100 ಅಂತ ಬರಿಬಹುದು. ಹಾಗೆ 0.18 ಅಂದ್ರೆ ಎಷ್ಟು ಬರೋದು? 18 ಡಿವೈಡೆಡ್ ಬೈ 100 ಅಂತ ನಾವು ಬರಿಬಹುದು. ಈಸ್ ಈಕ್ವಲ್ ಟು 2.56 ಅಂದ್ರೆ ಎಷ್ಟು? 256 ಡಿವೈಡೆಡ್ ಬೈ 100 ಅಂತ ಬರಿಬಹುದಾ? ಹಾಗೆ 0.36 ಅಂದ್ರೆ 36 ಡಿವೈಡೆಡ್ ಬೈ 100 ಅಂತ ನಾವು ಬರಿಬಹುದು. 100 ಅಂತ ನಾವು ಬರಿಬಹುದು. ಇಲ್ಲಿ ನೋಡಿ, ಈಗ 128 ಡಿವೈಡೆಡ್ ಬೈ 100, ಇದು 18 ಡಿವೈಡೆಡ್ ಬೈ 100 ಇದು ಈ ಕಡೆ ಹೋದ್ರೆ ಏನಾಗುತ್ತೆ? 100 ಡಿವೈಡೆಡ್ ಬೈ 18 ಆಗುತ್ತೆ. ಈಸ್ ಈಕ್ವಲ್ ಟು ಈಗ 256 ಡಿವೈಡೆಡ್ ಬೈ 100 ಇಂಟು ಈಗ ನೋಡಿ 36 ಡಿವೈಡೆಡ್ ಬೈ 100 ಇದು ಈ ಕಡೆ ಹಿಂಗೆ ಹೋದ್ರೆ ಏನಾಗುತ್ತೆ? 100 ಡಿವೈಡೆಡ್ ಬೈ 36 ಆಗುತ್ತೆ. ಇದು 100 ಕ್ಯಾನ್ಸಲ್, 100 ಕ್ಯಾನ್ಸಲ್. ಈಗ ನೋಡಿ, 2 9 2 6 2 4 ಎಷ್ಟು ಬಂತು? 64 ಡಿವೈಡೆಡ್ ಬೈ 9 ಬಂತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ತಗೋಣ? ಈಗ 2 1 2 8 16, 2 1 2 2 4 2 8 16, 2 9 2 64 ಇದೆಷ್ಟು ಬಂತು? 64 ಡಿವೈಡೆಡ್ ಬೈ 9. ಅಂದ್ರೆ ಏನು? ಅನುಪಾತಗಳು ಏನು ಬಂದ್ವು? ಇಲ್ಲಿ ಸಮ ಬಂದ್ವು. ಅಂದ್ರೆ ಇದೇನು? ಮೂರನೇ ಲೆಕ್ಕದಲ್ಲಿಯೂ ಕೂಡ ಏನಾಗಿದೆ? EF ಸಮಾಂತರ ಇದೆ. ಮೂರನೇ ಲೆಕ್ಕದಲ್ಲಿ ಏನಾಗಿದೆ? EF ಸಮಾಂತರ QR ಆಗಿದೆ ಅಂತ ಹೇಳಿ ನಾವು ಬರಿಬಹುದು.